ಇರುವಂತ ಸಮಸ್ಯೆ ಏನಿದ್ವಲ್ಲ ಅದು ನಾಯಕರ ಹತ್ರ ಬಂದ್ಬಿಟ್ಟಿದೆ ಇವತ್ತು. Okay. ಇವತ್ತು ನೋಡಿ ಸಚಿವರ ಸಂಪುಟಕ್ಕೆ ಎಷ್ಟು ಜನ ಕಾಯ್ತಾ ಇದ್ದಾರೆ, ಅಧ್ಯಕ್ಷ ಸ್ಥಾನಕ್ಕೆ ಎಷ್ಟು ಜನ ಕಾಯ್ತಾ ಇದ್ದಾರೆ, CM ಸ್ಥಾನಕ್ಕೆ ಎಷ್ಟು ಜನ ಕಾಯ್ತಾ ಇದ್ದಾರೆ. ಹಿಂಗೆ ಇವರು ಬಂದು 18 ಇಂದ 20 ತಿಂಗಳವರೆಗೂ ಬರೀ ಇವರು ತನ್ನ ಸ್ಥಾನನ ಗಟ್ಟಿ ಮಾಡ್ಕೊಳಕ್ ಆಗ್ತಾ ಇಲ್ಲ. ಇವತ್ತು ಸಚಿವ ಸ್ಥಾನ ಗಟ್ಟಿ ಮಾಡ್ಕೊಬೇಕು, DCM ಸ್ಥಾನ ಗಟ್ಟಿ ಮಾಡ್ಕೊಬೇಕು, CM ಸ್ಥಾನ ಗಟ್ಟಿ ಮಾಡ್ಕೊಬೇಕು, ಏನ್ KPCC ಅಧ್ಯಕ್ಷರಾಗಿದ್ರೆ ಅವ್ರ ಸ್ಥಾನ ಗಟ್ಟಿ ಮಾಡ್ಕೊಬೇಕು. ಈ ಸ್ಥಾನಗಳು ಗಟ್ಟಿ ಮಾಡ್ಕೊಳಕ್ ಆಗ್ತಾ ಇಲ್ಲ. ಇವತ್ತು ಆಡಳಿತ ಪಕ್ಷದ ಮುಖ್ಯವಾಗಿ ಜನಗಳ ಮೇಲೆ ಹೋಗ್ತಾ ಇದ್ದು, ಜನಗಳಿಗೆ ಆಗ್ತಾರೆ ತೊಂದರೆ. ಇದು ನಿರಂತರ 7 ಕೋಟಿ ಜನಗಳಿಗೆ ಆಗ್ತಾರೆ ತೊಂದರೆಗಳು. ಏನಂತಂದ್ರೆ ಆಡಳಿತ ಪಕ್ಷ ಹೆಂಗ್ ನಡೀತಾ ಇದೆ, ವಿರೋಧ ಪಕ್ಷದವರು ಇವತ್ತು ನಾಳೆ ಬೆಳಗ್ಗೆ ಮಾತಾಡ್ತಾರೆ, ಸಂಜೆ ಒಂದಾಗ್ತಾರೆ. ಆಡಳಿತ ಪಕ್ಷದ ಕಾರ್ಯವೈಖರಿನ ಜನ ನೋಡ್ತಾರಲ್ಲ. ಇವತ್ತು ಇವ್ರು ಮಾಡ್ತಾರೆ ಕಾರ್ಯವೈಖರಿಗಳು ಎಂಥದ್ದು ಬಂದಾಗಿಂದ ಸ್ಟಿಲ್ ನಾವು ಯಾವತ್ತು ಟೇಕ್ ಆಫ್ ಆಯ್ತು, ಇದುವರೆಗೂ ಗೌರ್ಮೆಂಟ್ ಟೇಕ್ ಆಫ್ ಆಗಿದೆ ಅಂತ ಸೂಚನೆನಿಲ್ಲ. ಇವತ್ತು ರಾಜ್ಯದಲ್ಲಿ ಸರ್ಕಾರ ಇದೆಯೋ ಇಲ್ಲ ಅನ್ನೋ ಪರಿಸ್ಥಿತಿ ಆಗಿದೆ. ಯಾಕಂದ್ರೆ ಒಂದು ಮನೆ 108 ಬಾಗ್ಲಾಗಿದೆ. ಈ 108 ಬಾಗ್ಲು ಅಂತಂದ್ರೆ ಇವತ್ತು ಯಾವ ಪರಿಸ್ಥಿತಿಗೆ ಇವತ್ತು ನಮ್ಮ ಕಾಂಗ್ರೆಸ್